ಮಂಜುಳಾ ಅವರೇ, ನಂದಿನಿ ಮೇಡಮ್ಗೆ ಹೇಳಿ ನೀವು ಇಲ್ಲಿ ಆಫೀಸಿಗೆ ಬಂದಮೇಲೆ ಈಗ ನಿಮ್ಮ ನಿನ್ನೆ ನೀವು ಆ ರೇಂಜಿಗೆ ಹತ್ಕೊಂಡು ಸುರ್ಕೊಂಡು ಪಾಪ ನಿಮ್ಮ ಪರಿಸ್ಥಿತಿ ನೋಡೋಕ್ಕೆ ಆಗ್ತಿರ್ಲಿಲ್ಲ ನಿಮ್ಮ ಬಸ್ಸಲ್ಲಿ. ಈಗೇನು ಅನಿಸ್ತಿದೆ ನಿಮಗೆ? ಮ್ಯಾಮ್ ನನಗೇನೋ ಒಂಥರ ನನಗೂ ಒಂದು ಏನಂತಾರೆ ಒಂದು ಫ್ಯಾಮಿಲಿ ಸಿಕ್ಕಂಗಾಯ್ತು ಮ್ಯಾಮ್. ನನಗೂ ನನ್ನ ಹಿಂದ್ಗಡೆ ನಾನು ಇಷ್ಟು ಜನ ಇದ್ದಾರೆ, ನನಗೂ ಸಪೋರ್ಟ್ ಮಾಡೋಕ್ಕೆ ಇವರು ನಂದಿನಿ ಮೇಡಮ್ ಇದ್ದಾರೆ. ಇವ್ರು ಸಿಕ್ಕ ಮೇಲೆ ನಂಗೆ ಅಷ್ಟು ಧೈರ್ಯ ಬಂತು. ಎಸ್ ಸೂಪರ್ಮ್ಮ. ಅವ್ರು ಸಿಕ್ಕಿದ್ಕೆ ಈಗ ಸ್ವಲ್ಪ ನಮ್ಮ ಹಸ್ಬೆಂಡ್ರಿಗೂ ಸ್ವಲ್ಪ ಭಯ ಅನ್ನೋದು ಬಂದಿದೆ. ಯಾಕಂದ್ರೆ ಇವರೆಲ್ಲ ಹ್ಯಾಂಡಲ್ ಮಾಡಿದ್ದಾರೆ, ಹಿಂಗೆ ಇರಬೇಕು, ಹಿಂಗೆ ಇರಬಾರ್ದು, ಹೇಳ್ತೀನೆಲ್ಲ ಹೊಡಿಯಕ್ಕೆ ಹೋಗ್ಬಾರ್ದು, ನಾವೆಲ್ಲ ಕೇರ್ ತಗೊಂಡಿದ್ವಿ, ಕಂಪ್ಲೇಂಟ್ ತಗೊಂಡಿದ್ವಿ, ನೀವು ಈ ಥರ ಹೆಣ್ಮಕ್ಳು ಟಾರ್ಚರ್ ಕೊಡ್ಬಾರ್ದು ಅಂತ ಹೇಳಿದ್ದಾರೆ. ಅದರಿಂದ ಸ್ವಲ್ಪ ಅವರು ಸ್ವಲ್ಪ ಬುದ್ಧಿ ತಂದ್ಕೊಂಡಿದ್ದಾರೆ, ಈಗ ಕೂಲ್ ಆಗಿದ್ದಾರೆ, ಇನ್ ಮುಂದೆ ಚೆನ್ನಾಗಿರ್ತಾರೆ ಅಂತ ನನ್ನೊಂದು ಧೈರ್ಯ ಇದೆ ಮ್ಯಾಮ್. ಯಾವ್ದಕ್ಕೂ ಇವ್ರಿಗೆ ಕಾಲ್ ಮಾಡಿ ಅಂತ ಇವ್ರು ನಂಬರ್ಸ್ ಎಲ್ಲ ಕೊಟ್ಟಿದ್ದಾರೆ. ಒಂದಿಬ್ರು 3 ಸಾರ್ನು ಕರ್ಸಿದ್ರು, ಅವರು ತುಂಬಾ ಚೆನ್ನಾಗಿ ಬುದ್ಧಿ ಮಾತೆಲ್ಲ ಹೇಳಿದ್ದಾರೆ. ಸೂಪರ್ ಸೂಪರ್ ಮೇಡಮ್. ಒಂದು ದಿವಸಕ್ಕೆ ನೀವು ಎಷ್ಟು ಕೆಲಸ ಮಾಡಿ ಮಹಿಳೆಗೆ ಸೂಪರ್ ಮೇಡಮ್. 8 ಗಂಟೆಗೆ ಬಂದಿದ್ದು ಮ್ಯಾಮ್, 5 ಗಂಟೆವರೆಗೂ ನಮ್ದೇ ಚರ್ಚೆ ನಡೆದಿದ್ದು. ಹೊಡಿರಿ, ಸೆಲ್ಯೂಟ್, ಕ್ಲಾಪ್ಸ್ ಹೊಡಿರಿ ಮೇಡಮ್ಗೆ. ಅಷ್ಟು ಆಗಿ ಎಷ್ಟು ಜನ ಬಂದಿದ್ರು ಮ್ಯಾಮ್. ಅವ್ರಿಗೆ ಮ್ಯಾನೇಜ್ ಮಾಡೋದು ಬಿಟ್ಬಿಟ್ಟು ನಮ್ಮಿಬ್ರು ಒಂದು ಮಾಡಕ್ಕೆ 8 ಗಂಟೆಯಿಂದ 5 ಗಂಟೆವರೆಗೂ ಮಾತಾಡಿದ್ದು ಹಂಗು ಹಿಂಗು ಮಾಡಿ ನಮ್ಮನ್ನು ಹೊಂದಿಸಿದ್ರು. ಒಟ್ಟುಗೂಡಿಸಿ ಇಬ್ರು ಗಂಡ ಹೆಂಡತಿ ಒಂದು ಮಾಡಿದ್ರು, ಇಬ್ರು ಕಂಪೇರ್ ಆಗಿದ್ವಿ, ಇನ್ ಮುಂದೆ ಹಂಗೆ ಮಾಡಲ್ಲ ಅಂತ ಅವರು ಹೇಳಿದ್ದಾರೆ. ನೀವು ಇನ್ಮೇಲೆ ಯಾವ ತಪ್ಪು ಮಾಡದೆ ಗಂಡನ ಹತ್ರ ನಡ್ಕೊಳ್ತೀರಾ? ಈಗ ನಿಮ್ಮ ಗಂಡ ನಿಮ್ಮನ್ನು ಬಯಸ್ತಿರೋದು ನಿಮ್ಮ ಪ್ರೀತಿ ನಿಮ್ಗೆಲ್ಲ ತಂದಾಗ್ತಿದ್ದಾರೆ. ಗಂಡ ಬೈತಾನೋ ಬಿಡ್ತಾನೋ ಅದು ಸೆಕೆಂಡ್ರಿ ಮ್ಯಾಮ್. ಏನಂದ್ರೆ ಈಗ ಹೊಡೆದ್ರೆ ಈಗ ಸಪೋರ್ಟ್ ನಂದಿನಿ ಮೇಡಮ್ ಇದ್ದಾರೆ ಅನ್ನೋ ಒಂದು ಭಯ ಅವ್ರಿಗಿದೆ. ಅದೊಂದು ಭಯ ಅಂತ ಪಕ್ಕ ಇದೆ ಮೇಡಮ್. ಇದೆ ನಿಮ್ಮ ಭಯ ಏನು ಇದೆ, ಅವ್ರು ಬಯಸಿರೋದು ನಿಮ್ಮ ಪ್ರೀತಿ. ದಯವಿಟ್ಟು ಹೇಳ್ತೀನಿ ಹೆಣ್ಮಕ್ಳಿಗೆ, ಅಂತ ಒಳ್ಳೆ ಗಂಡ ಸಿಕ್ಕಿದಾಗ ನಿಮ್ಮ ಪ್ರೀತಿ ಕೊಡ್ರಿ. ಸರಿ, ಯಾವತ್ತು ಯಾವುದು